ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಇನ್ನು ಮುಂದೆ ಅನ್ನಭಾಗ್ಯ ಇಲ್ವನ್ನುವಂತಹ ಪ್ರಶ್ನೆ ಬರುತ್ತೆ. ಎಸ್ ಪ್ರಿಯ ವೀಕ್ಷಕರೇ, ಆಹಾರ ಕಿಟ್ಗಳಿಗೆ ಇನ್ನು ಮುಂದೆ ಸಾಮಗ್ರಿ ಖರೀದಿ ಸಂಭಾವ್ಯ ಬೆಲೆ ಇರೋ ಒಂದು ಕಾರಣಕ್ಕೆ, ಬೆಲೆ ಏರಿಕೆಗೆ ಒಂದು ಕಾರಣಕ್ಕೆ ಗುಣಮಟ್ಟದ ಸಮಸ್ಯೆದ ಬಗ್ಗೆ ಈಗ ಗಂಭೀರವಾಗಿ ಕಳವಳ ಇದೆ. ಕಳೆದ ಒಂದು ಗುಣಮಟ್ಟದ ಉತ್ಪಾದನೆಗಳನ್ನು ಮತ್ತು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಂಥ ಕೆಲವರಿಗೆ ಸರ್ಕಾರಕ್ಕೆ ತೀವ್ರ ಒಂದು ಮುಜುಗರವನ್ನು ಉಂಟು ಮಾಡಿತ್ತು. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ಈಗ ಇನ್ನು ಮುಂದೆ ಹೊಸ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಎಸ್ ಪ್ರಿಯ ವೀಕ್ಷಕರೇ, ಸರ್ಕಾರ ನೀಡುವ ಉತ್ಪನ್ನಗಳ ಬದಲು ತಮಗೆ ಬೇಕಾದಂಥ ಪೌಷ್ಟಿಕಾಂಶ ವಸ್ತುಗಳನ್ನು ಆಯ್ಕೆ ಮಾಡಲು ಕೂಡ ಈಗ ಅವಕಾಶ ಇದೆಯಾ ಅನ್ನುವಂತಹ ಪ್ರಶ್ನೆ ಎಲ್ಲರಿಗೂ ಬರುತ್ತೆ. ಎಸ್, ಈಗ ಅನ್ನಭಾಗ್ಯ ಯೋಜನೆಯಡಿ ಇಂದಿರಾ ಕಿಟ್ ಬದಲು ಎಲ್ಲ ಒಂದು ಫಲಾನುಭವಿಗಳಿಗೆ ಒಂದು ಡಿಜಿಟಲ್ ವೋಚರ್ ಮೂಲಕ ಹಣವನ್ನು ನೀಡುವ ಈಗ ಪ್ರಸ್ತಾಪವನ್ನು ಹಣಕಾಸು ಇಲಾಖೆ ಈಗಾಗಲೇ ಶಿಫಾರಸನ್ನು ಮಾಡಿದೆ. ಸರ್ಕಾರದ ತನ್ನ ಈಗ ಮಹತ್ವಾಕಾಂಕ್ಷಿ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಅನ್ನಭಾಗ್ಯದ ಸ್ಕೀಮ್ನಲ್ಲಿ ಈ ಒಂದು ಹೊಸ ಬದಲಾವಣೆಯನ್ನು ಕೂಡ ಈಗ ಮಾಡಿರುವ ರಾಜ್ಯ ಸರ್ಕಾರ ಕಾಂಗ್ರೆಸ್ ಈಗ 5 kg ಅಕ್ಕಿಯ ಬದಲು ಇಂದಿರಾ ಆಹಾರ ಕಿಟ್ಟನ್ನು ನೀಡಲು ಈಗಾಗಲೇ ನಿರ್ಧರಿಸಿರುವಂಥದ್ದು. ಎಸ್ ಪ್ರಿಯ ವೀಕ್ಷಕರೇ, ಆದರೆ ಇಂದಿರಾ ಫುಡ್ ಕಿಟ್ನಲ್ಲಿ ಉತ್ತಮ ಗುಣಮಟ್ಟದ ಒಂದು ಬೇಳೆಕಾಳು ಮತ್ತು ಅಡುಗೆಗೆ ಬಳಸುವಂತಹ ಎಣ್ಣೆ, ಸಕ್ಕರೆ ಇವೆಲ್ಲವನ್ನು ಕೂಡ ಆಹಾರ ಪದಾರ್ಥಗಳನ್ನು ಒದಗಿಸುವುದಕ್ಕೆ ಸರ್ಕಾರಕ್ಕೆ ದೊಡ್ಡ ಚಾಲೆಂಜ್ ಆಗಿದೆ. ಹೀಗಾಗಿ ಅನ್ನಭಾಗ್ಯ ಯೋಜನೆಯ ಒಂದು ಏನು ಪ್ರಯೋಜನ ಪಡೆದುಕೊಳ್ತಾ ಇರುವಂಥವ್ರಿಗೆ ಇನ್ನು ಮುಂದೆ ಈ ವೋಚರ್ಗಳನ್ನು ನೀಡುವಂತೆ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಹಣಕಾಸು ಇಲಾಖೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾಪವನ್ನು ಈಗಾಗಲೇ ಸಲ್ಲಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ವೋಚರ್ ಹೇಗೆ ಬಳಕೆ ಆಗಲಿದೆ ಎಂಬುದನ್ನು ಇವತ್ತು ನೋಡ್ತಾ ಹೋಗೋಣ. ಏನಿದು ಇಂದಿರಾ ಕಿಟ್ ಆಹಾರ್? ಎಸ್, ಇಂದಿರಾ ಕಿಟ್ ಯೋಜನೆ ಕರ್ನಾಟಕದ ಸರ್ಕಾರದ ಇತ್ತೀಚಿನ ಒಂದು ಇನ್ವೈಟ್ ಅಂತಲೇ ಹೇಳ್ಬೋದು. ಇದೊಂದು ಹೊಸ ಉಪಕ್ರಮನೇ ಅಂತಲೇ ಹೇಳ್ಬೋದು. ಇದು ಅನ್ನಭಾಗ್ಯ ಯೋಜನೆಯಡಿ ಒದಗಿಸುವಂಥ ಒಂದು 5 kg ಅಡಿಷ್ನಲ್ ಒಂದು ಹೆಚ್ಚುವರಿ ಅಕ್ಕಿಯ ಬದಲಾಗಿ ಪೌಷ್ಟಿಕ ಆಹಾರ ವಿತರಣೆಗಳನ್ನು, ಆಹಾರ ಪದಾರ್ಥಗಳನ್ನು ನೀಡುವಲು ಒಂದು ಸರ್ಕಾರದ ಒಂದು ಆದೇಶವನ್ನು ರಾಜ್ಯ ಸರ್ಕಾರ ತಿಳಿಸಿತ್ತು. ಈ ಒಂದು ಕಿಟ್ನಲ್ಲಿ ಎಲಿಜಿಬಲ್ ಇರುವಂತಹ ಅರ್ಹ ಕುಟುಂಬಗಳಿಗೆ, ಫ್ಯಾಮಿಲಿಗಳಿಗೆ ತಲಾ ಒಂದು 1 kg ತೊಗರಿ ಮತ್ತು ಹಸಿರು ಮತ್ತು ಕಡಲೆ, ಸಕ್ಕರೆ ಮತ್ತು ಉಪ್ಪು ಎಲ್ಲ ಅಡುಗೆ ಎಣ್ಣೆ ಸೇರಿದಂತೆ ಇನ್ನು ಹೆಚ್ಚು ಒಂದು ಸಮತೋಲಿನ ಒಂದು ಪೌಷ್ಟಿಕಾಂಶ ಆಹಾರಗಳನ್ನು ಒದಗಿಸುವ ಒಂದು ಯೋಜನೆ ಆಗಿತ್ತು. ಮತ್ತು ಹೆಚ್ಚುವರಿಯಾಗಿ ಅಕ್ಕಿ ಕಾಳು ಸಂತೆಗಳಲ್ಲಿ ಮಾರಾಟವಾಗ್ತಾ ಒಂದು ಕಾಳು ಸಂತೆಗಳಲ್ಲಿ ಮಾರಾಟವಾಗುವ ಒಂದು ಕಾರಣಕ್ಕೆ ಇದನ್ನು ತಡೆಯೋ ಒಂದು ಉದ್ದೇಶದ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಕ್ರಮವನ್ನು ಕೂಡ ಈಗಾಗಲೇ ಜಾರಿಗೊಳಿಸಿದೆ. ಏನು ಇಂದಿರಾ ಕಿಟ್ ನೀಡುವಿಕೆ ಉದ್ದೇಶಗಳಾದರೂ ಏನು? ಎಸ್ ಪ್ರಿಯ ವೀಕ್ಷಕರೇ, ಅನ್ನಭಾಗ್ಯ ಯೋಜನೆ ಅಡಿಯ ಯಾರು BPL ಕಾರ್ಡ್ ಕುಟುಂಬಗಳಿಂದ ಪ್ರತಿ ಸದಸ್ಯರಿಗೆ 10 kg ಅಕ್ಕಿ ದೊರೆಯುತ್ತದೆ. ಅದರಲ್ಲಿ 5 kg ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡ್ತಿತ್ತು. ಅವನು ಪರಿಷ್ಕೃತ ಪಾಲಿಸಿ ತಂದಂಥ ಸಂದರ್ಭದಲ್ಲಿ ಇವರಿದ್ರಲ್ಲಪ್ಪ, ಯಾರು ದಾನ ಪಡೆದುಕೊಳ್ಳುವಂಥವ್ರು ಫಲಾನುಭವಿಗಳಿಗೆ ಇನ್ನು ಮುಂದೆ 5 kg ಅಕ್ಕಿಯ ಬದಲಿಗೆ ತಲಾ 1 kg ತೊಗರಿಬೇಳೆ ಮತ್ತು ಹೆಸರುಬೇಳೆ, ಸಕ್ಕರೆ ಮತ್ತು ಉಪ್ಪು ಜೊತೆಗೆ 1 ಲೀಟರ್ ಅಡುಗೆ ಎಣ್ಣೆಯನ್ನು ಕೂಡ ಪಡಿತಾ ಇದ್ರು. ಈ ಎಲ್ಲ ಬದಲಾವಣೆ 1.2 ಕೋಟಿ ಪಡಿತರ ಚೀಟಿನೇ ಹೊಂದಿರುವಂತಿದ್ರಲ್ಲ ಪಡಿತರ ಚೀಟಿ, ಅವರಿಗೆ ಇದು ಉತ್ತಮ ಒಂದು ಘೋಷಣೆಯನ್ನು ಕೂಡ ಉತ್ತೇಜಿಸುವ ಒಂದು ಗುರಿ ಇರುವಂತಹ ಒಂದು ಅಡಿಷ್ನಲ್ ಅಂತಲೇ ಹೇಳ್ಬೋದು. ಇನ್ನು ಅಕ್ಕಿ ವಿತರಣೆಯಲ್ಲಿ ಸಂಬಂಧಿಸಿದಂತೆ ಕಾಳ ಒಂದು ಮಾರುಕಟ್ಟೆಯಲ್ಲಿ ಚಟುವಟಿಕೆ ಏಕಕಾಲದಲ್ಲಿ ಒಂದು ಕಡಿತಗೊಳಿಸುವ ಒಂದು ಗುರಿಯನ್ನು ಇವರು ಹೊಂದಿದ್ರು. ಇಂದಿರಾ ಕಿಟ್ ನೀಡಿಕೆಯಿಂದ ಯಾರು ದಾನ ಪಡೆದುಕೊಳ್ಳುವಂಥವ್ರು ಫಲಾನುಭವಿಗಳಿದ್ದಾರಲ್ಲ, ಪ್ರತಿ ತಿಂಗಳಿಗೆ ಅಗತ್ಯ ವಸ್ತುಗಳ ಮೇಲೆ ಒಟ್ಟಿಗೆ 630 ಕೋಟಿ ರೂಪಾಯಿ ಉಳಿಸಬಹುದು ಎಂದು ಈಗ ರಾಜ್ಯ ಸರ್ಕಾರ ಇದಕ್ಕೆ ನಿರೀಕ್ಷೆ ಇಟ್ಟಿರುವಂಥದ್ದು. ಇನ್ನು ಹಣಕಾಸು ಇಲಾಖೆಗಳ ಒಂದು ಒಂದು ಆಕ್ಷೇಪಣೆಗಳೇನಂತಂದರೆ, ಅನ್ನಭಾಗ್ಯ ಯೋಜನೆಯಡಿ 5 kg ಅಕ್ಕಿಯನ್ನು ಇಂದಿರಾ ಆಹಾರ ಕಿಟ್ನಿಂದ ಬದಲಿಸುವ ಸರ್ಕಾರದ ನಿರ್ಧಾರವು ಖರೀದಿಯ ಸಂಭಾವ್ಯದ ಮೇಲೆ ಬೆಲೆ ಏರಿಕೆ ಮತ್ತು ಗುಣಮಟ್ಟದ ಸಮಸ್ಯೆದ ಬಗ್ಗೆ ಗಂಭೀರ ಕಳವಳವನ್ನು ಕೂಡ ಹುಟ್ಟಾಕಿತ್ತು ಅನ್ನುವಂತಹ ಆರೋಪ. 5 kg ಅಕ್ಕಿ ಬದಲಿಗೆ ಇಂದಿರಾ ಆಹಾರ ಏನು ಕಿಟ್ಟಿತ್ತಲ್ಲ, ಅದನ್ನು ಪರಿಚಯಿಸಿದಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದು ಒಂದು ಹೊಸ ನಿರ್ಧಾರ ತೆಗೆದುಕೊಂಡಿರುವಂಥದ್ದು. ಕಳಪೆ ಗುಣಮಟ್ಟದ ಉತ್ಪನ್ನಗಳನ್ನು ಮತ್ತು ಖರೀದಿಯಲ್ಲಿ ಸಂಭವನೀಯ ಒಂದು ದುರುಪಯೋಗ ಆಗುತ್ತದೆ ಅನ್ನುವಂಥದ್ದು ಇವರ ಒಂದು ಆಬ್ಜೆಕ್ಷನ್ ಅದು ಇಲಾಖೆದು. ಇನ್ನು ಸರ್ಕಾರಕ್ಕೂ ಕೂಡ ಇದು ಮುಜುಗರವನ್ನು ಉಂಟು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಹಣಕಾಸು ಇಲಾಖೆ, ಫಿನಾನ್ಸ್ ಡಿಪಾರ್ಟ್ಮೆಂಟ್ ತನ್ನ ಅಭಿಪ್ರಾಯವನ್ನು ಈಗಾಗಲೇ ತಿಳಿಸಿರುವಂಥದ್ದು. ಇದಲ್ಲದೆ ಮಾರುಕಟ್ಟೆಗಳಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಒಂದು ಬೆಲೆ ಏರಿಕೆ ಹೆಚ್ಚಾಗುವ ಒಂದು ಕಾರಣಕ್ಕಾಗಿ ಸರ್ಕಾರ ನಿಗದಿಪಡಿಸಿದಂತೆ ಎಲ್ಲ ಬಜೆಟ್ನಲ್ಲಿ ಎಲ್ಲ ವಸ್ತುಗಳಲ್ಲಿ ಎಲ್ಲ ಫಲಾನುಭವಿಗಳು ಕೂಡ ವಿತರಿಸುವ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳ್ತಾರೆ. ಇನ್ನು
ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಅಗತ್ಯವಿರುವಂತಹ ಏನೋ ಬೇಳೆಕಾಳುಗಳು, ಎಣ್ಣೆ ಮತ್ತು ಸಕ್ಕರೆ ಅಂತಹ ವಸ್ತುಗಳೇನಿತ್ತಲ್ಲ, ಅದು ಮಾರುಕಟ್ಟೆಗಳಲ್ಲಿ ನಿರಂತರವಾಗಿ ಒಂದು ಲಭ್ಯವಾಗದ ಕಾರಣದಿಂದಾಗಿ ಈ ಎಲ್ಲ ಹೊಸ ಒಂದು ವಸ್ತುಗಳನ್ನು, ಅಕ್ಕಿ ಬದಲಿಗೆ ಬೇಳೆ, ಎಣ್ಣೆ ಇತ್ಯಾದಿ ಏನಿತ್ತಲ್ಲ, ಖರೀದಿಯನ್ನು ಎಲ್ಲ ಒಂದು ಕ್ಲಾಸಿಫೈ ಮಾಡಿ ವಿಂಗಡಿಸಿ ಒಂದು ಈಗ ಪಡಿತರ ಅಂಗಡಿಗಳಲ್ಲಿ ತಲುಪಿಸುವ ಒಂದು ಪ್ರಕ್ರಿಯೆಯಲ್ಲಿ ಈಗಾಗಲೇ ತೊಡಗಿರುವಂಥದ್ದು. ಇನ್ನು ಈ ಎಲ್ಲ ವಿತರಣೆಗಳನ್ನು ವಿಳಂಬಗೊಳಿಸ್ಬೋದು ಮತ್ತು ಇದಕ್ಕೆ ಅಡ್ಡಿಪಡಿಸ್ಬೋದು ಎಂಬ ಒಂದು ಹಣಕಾಸು ಇಲಾಖೆ ತನ್ನ ಒಂದು ಆತಂಕವನ್ನು ಕೂಡ ಹಿಂದೆ ವ್ಯಕ್ತಪಡಿಸ್ತು. ಇನ್ನು ಈ ಇಂದಿರಾ ಒಂದು ಕಿಟ್ಗೆ ಒಂದು ಮಾಡಿಫೈಡ್ ಆಗಿ ಒಂದು ಪರ್ಯಾಯವಾಗಿ ಇನ್ನು ಮುಂದೆ ಈ ವೋಚರ್ ಕೂಡ ನಿಮಗೆ ಸಿಗುತ್ತೆ. ಹಣಕಾಸು ಇಲಾಖೆ ಹೆಚ್ಚುವರಿ ಹೊಂದಿಕೊಳ್ಳುವಂತಹ ಏನು ಆಲ್ಟರ್ನೇಟಿವ್ ಸಹ ಈಗೆಲ್ಲ ಶಿಫಾರಸುಗಳನ್ನು ಈಗಾಗಲೇ ಮಾಡಿದ್ದಾರೆ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಇನ್ನು ಮುಂದೆ ಈ ವೋಚರ್ಗಳನ್ನು ಈಗಾಗಲೇ ಪರಿಚಯಿಸೋಕೆ ಒಂದು ರಾಜ್ಯ ಸರ್ಕಾರ ಈಗಾಗಲೇ ಮುಂದಾಗಿರುವಂಥದ್ದು. ಈಗ ತಮ್ಮದೇ ಆದಂಥ ಒಂದು ಪೌಷ್ಟಿಕ ಒಂದು ವಸ್ತುಗಳಿಗೆ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಹಣಕಾಸು ಸಚಿವಾಲಯಕ್ಕೂ ಕೂಡ ಇವತ್ತಾಗಲೇ ಸಲಹೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಇನ್ನು ಹಣಕಾಸು ಇಲಾಖೆಗಳ ಒಂದು ರೆಕಮೆಂಡೇಷನ್ಸ್ ಏನಂತಂದರೆ, ಒಂದು ಶಿಫಾರಸುಗಳೇನಂತಂದರೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಈ ವೋಚರ್ ಆಯ್ಕೆಯನ್ನು ಈಗ ಪರಿಗಣಿಸಲು ಮತ್ತು ಅಧ್ಯಯನ ಮಾಡೋಕ್ಕೆ ಈ ಇಲಾಖೆ ಈಗಾಗಲೇ ಸಲಹೆಯನ್ನು ಕೊಟ್ಟಿದೆ. ಇದರಿಂದ ಹತ್ತಿರ ಇರತಕ್ಕಂಥ ಪಡಿತರ ಅಂಗಡಿಗಳಿಂದ ತಮಗೆ ಬೇಕಾದಂತಹ ಖರೀದಿಸಿಕೊಂಡು ಸ್ವತಂತ್ರವಾಗಿ ಪಡೆದುಕೊಳ್ಬೋದು ಮತ್ತು ವಿತರಣೆ ಒಂದು ಜಾಲವನ್ನು ಕೂಡ ವಿಸ್ತರಿಸಿದಂಥ ಇಲಾಖೆ ಏನಿತ್ತಲ್ಲ, ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಖಾಸಗಿ ಅಂಗಡಿಗಳಲ್ಲೂ ಸಹ ಇದನ್ನು ಪರಿಗಣಿಸ್ಬೋದು ಅನ್ನೋದು ಇವ್ರ ವಾದ. ಇನ್ನು ಈ ಎಲ್ಲ ಫಲಾನುಭವಿಗಳಿಗೆ ಖಾತೆಗೆ ನೇರವಾಗಿ ಜಮಾ ಮಾಡಬಹುದು. ಇದರಿಂದ ಹಣಕಾಸು ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಶಿಫಾರಸುಗಳನ್ನು ತಿಳಿಸಿದೆ. ಇದಕ್ಕೆ ಪೂರಕವಾಗಿ ಹಣಕಾಸು ಇಲಾಖೆ ನಿರ್ದಿಷ್ಟವಾದಂಥ ಕೆಲವೊಂದು ಸೇವೆಗಳಿಗಾಗಿ ಸಮಾಜ ಕಲ್ಯಾಣ ಇಲಾಖೆಯ ಈ ವೋಚರನ್ನು ನೀಡುವ ಒಂದು ಗಂಗಾ ಕಲ್ಯಾಣ ಯೋಜನೆ ಕೂಡ ಇದರಲ್ಲಿ ಉಲ್ಲೇಖಿಸಿದ್ದಾರೆ. ಹಣಕಾಸು ಇಲಾಖೆ ತನ್ನ ಒಂದು ಅಭಿಪ್ರಾಯದಲ್ಲಿ ಇತರ ರಾಜ್ಯಗಳನ್ನು ಆಹಾರ ಕಿಟ್ ನೀತಿಗಳ ಅಧ್ಯಯನ ಮಾಡಿ ತಮಗೆ ಇಲಾಖೆಯನ್ನು ಈಗಾಗಲೇ ಒಂದು ಕೋರಿದೆ. ಹಾಗಾದರೆ ಇದರಲ್ಲಿ ಪ್ರಯೋಜನಗಳು ಯಾವೆಲ್ಲ ಆಗ್ತವೆ, ಒಂದು ಪರಿಣಾಮಕಾರಿ ಅಸ್ತಿತ್ವದಲ್ಲಿರುವಂತಹ ವ್ಯವಸ್ಥೆಗಳನ್ನು ಬದಲಿಸುವ ಒಂದು ನೀತಿಯನ್ನು ನೋಡಿದ್ರೆ ಏನೇನಾಗ್ತದೆ ಅಂತಂದರೆ, ಇದರಲ್ಲಿ ಇಂದಿರಾ ಕಿಟ್ ನೀಡಿಕೆಗೆ ಸರ್ಕಾರ ಏನಂತ ಸಮರ್ಥಿಸಿಕೊಂಡಿದೆ ಅಂತಂದರೆ, ಈ ಎಲ್ಲ ಆಕ್ಷೇಪಗಳನ್ನು ಹೊರತಾಗಿಯೂ ಸರ್ಕಾರ ಇಂದಿರಾ ಕಿಟ್ ಯೋಜನೆಯೊಂದಿಗೆ ಮುಂದುವರಿಯುತ್ತದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆ ಅವ್ರ ಜೊತೆ ಕಾರ್ಯದರ್ಶಿ ಮನೋಜ್ ಜೈನ್ ಅವರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ಕೈಗೊಂಡು ಮೊದಲ ಎಲ್ಲ ಅಂಶಗಳನ್ನು ಬಗ್ಗೆ ನಾವು ಚರ್ಚಿಸಿ ಎಲ್ಲವನ್ನು ನಾವು ಇದನ್ನು ಹಿಂದೆ ಸಮರ್ಥನೆ ಮಾಡಿಕೊಂಡಿದ್ವಿ ಅಂತ ಸಿದ್ದರಾಮಯ್ಯವರು ಕೂಡ ಹೇಳಿದರು. ಹೀಗಾಗಿ ಸದ್ಯದ ಮಟ್ಟಿಗೆ ಇಂದಿರಾ ಕಿಟ್ ಯೋಜನೆಯನ್ನು ಮುಂದುವರಿಸೋಕೆ ರಾಜ್ಯ ಸರ್ಕಾರ ಈಗಾಗಲೇ ಮುಂದುವರಿದಿರುತ್ತದೆ. ಇನ್ನಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾ ಇದ್ದು ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.